ಅದ್ ನನಗೊಂದು ಡೌಟ್ ಬರುತ್ತೆ, ನಿಮ್ಮಂತವ್ರನ್ನೆಲ್ಲ ತಗೊಂಡು ಅದ್ ಹೇಗೆ ರಾಜ್ಯದ ರೈತ ಮೋರ್ಚಾದಲ್ಲಿ ಉಪಾಧ್ಯಕ್ಷರು ಮಾಡಿದಾರೋ, ಯಾವ ನಾಲೆಜ್ ಇಂದ, ಯಾವ ನಿಮ್ಮಲ್ಲಿರುವಂತ ಯಾವ ಒಂದು ಕ್ವಾಲಿಟಿ ಇದೆ, ಕ್ವಾಲಿಫಿಕೇಶನ್ ಇದೆ ಅಂತ ನಿಮ್ಗೆ ಮಾಡಿದಾರೋ ನನಗಂತೂ ಗೊತ್ತಿಲ್ಲ. ಸಾಹೇಬ್ರು ಕೇಳಿದ್ರೆ, ನಮ್ಮ ಶಾಸಕರು ಕೇಳಿರೋದು ಒಂದೇ, ಅವ್ರು ಅಧಿವೇಶನದಲ್ಲಿ ಕೇಳ್ಬೇಕು. ಅಷ್ಟು ಜ್ಞಾನ ಇಲ್ವಾ ನಿಮ್ಗೆ? ಅವ್ರು ಅಧಿವೇಶನದಲ್ಲಿ ಏನಾದ್ರು ಪರ್ಸನಲ್ ಆಗಿ ಏನಾದ್ರು ನನ್ಗಾಗ್ಲಿ, ನನ್ನ ಹೆಂಡತಿ, ನನ್ನ ಮಕ್ಳಿಗಾಗ್ಲಿ ಅಥವಾ ಬೇರೆ ಏನಾದ್ರು ಕೇಳಿರೋದು ರೈತರ ಪರವಾಗಿ ಕಣ್ರಿ. ನೀವು ಕೇಳ್ಬೇಕು, ಆ ಯೋಗ್ಯತೆ ನಿಮ್ಗಿಲ್ಲ. ಆದ್ರೆ ನಮ್ಮ ಶಾಸಕರು ಕೇಳಿದ್ದಾರೆ, ಅದನ್ನ ಕೇಳಿ ಬಿಡಿ, ಅವ್ರಿಗೆ ಅಧಿಕಾರ ಇದೆ, ಕೇಳಿದ್ರು. ಅದಕ್ಕೆ ನೀವೀಗ ಯಾಕೆ ಕಷ್ಟ ಆಗ್ಬೇಕು? ನೀವು ನ್ಯಾಯವಾಗಿದ್ದೀರಾ ಅಂತಂದ್ರೆ ಅದ್ರಲ್ಲೂ ನಿಮ್ಮ ಹೆಸರನ್ನ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಲಕ್ಷಾಂತರ ಜನ ಇದ್ದಾರೆ, 6.5 ಲಕ್ಷ. ನೀವು ಏನೋ ಒಂದು ಅಲ್ಲೇನೋ ಸಣ್ಣ ಪುಟ್ಟದೊಂದು ಏನೋ ಮಾಡ್ಕೊಂಡಿದ್ದೀರಾ, ಅಥವಾ ಏನೋ ನೀವು ಆ ಒಂದು ಜವಾಬ್ದಾರಿಯಲ್ಲಿ ಇರ್ಬೋದು, ಏನ್ ಕೆಲಸ ಮಾಡ್ತಿರೋ ನಮಗಂತೂ ಗೊತ್ತಿಲ್ಲ. ನಿಮಗೆ ಯಾಕೆ ಅದು ಮುಟ್ಟುತ್ತೆ? ನಿಮಗೂ ಕೇಣಿಗೂ ಏನ್ ಸಂಬಂಧ? ನೀವ್ ಏನಾರು ಸಂಬಂಧ ಇಟ್ಕೊಳ್ಳಿ, ನಮಗ್ ಬೇಡ. ಆದ್ರೆ ಯಶವಂತಪುರ ಕ್ಷೇತ್ರದಲ್ಲಿ ಪ್ರತಿಯೊಬ್ಬನ ಜನಗಳಲ್ಲೂ, ಪ್ರತಿಯೊಬ್ಬ ಮನುಷ್ಯರಲ್ಲೂ ಸಾಹೇಬ್ರು, ನಮ್ಮ ಶಾಸಕರು ಅವರ ನಾಡಿ ಮಿಡಿತನ ಜೊತೆಲಿ ಇಟ್ಕೊಂಡಿದ್ದಾರೆ. ಸೇವಕ ಅವರು, ಇದರಲ್ಲಿ ರಾಜ ಅವರು ಯಶವಂತಪುರ ಕ್ಷೇತ್ರಕ್ಕೆ. ಆದ್ರೆ ಸೇವಕ ಅಂತ ಹೇಳ್ಕೊಂಡು ಕೆಲಸ ಮಾಡ್ತಾ ಇರೋಂಥವ್ರು. ಆ ತರ ಮನುಷ್ಯನಿಗೆ ನೀವು ಮಾತಾಡಿದಿರಲ್ವಾ, ಅದು ತಪ್ಪು ಅಂತ ನಾವು ನಿಮ್ಗೆ ಈ ತರ ಅಲ್ಲ, ನಾವು ಒಂದ್ ಸಣ್ಣ ಪುಟ್ಟದಲ್ಲಿ ಹೇಳಿದ್ರೆ ಕಡಿಮೆನೆ ಆಗುತ್ತೆ. ನೀವು ಬೇರೆ ರೀತಿ ಮುಂದೆ ನಾವು ತೋರಿಸ್ಕೊಡ್ತೀವಿ ಯಾವ ತರ ಅಂತ. ಥರ್ಡ್ ಪಾಯಿಂಟ್ ಹೇಳ್ತೀನಿ, ಎಷ್ಟು ನೀವು ಅಭಿವೃದ್ಧಿಗೋಸ್ಕರ ಫಂಡ್ ತಗೊಂಬಂದಿದ್ದೀರಾ ತೋರಿಸಿ ಅಂತ. ನೀನ್ ಯಾರು ನಿನಗ್ ಲೆಕ್ಕ ತೋರಿಸ್ಬೇಕು ಅನ್ನೋದಕ್ಕೆ?